ಡಿಸ್ಕಸ್ ಮಾಡೋಣ. ಕಾಮನ್ ಹೆಲ್ತ್ ಪ್ರಾಬ್ಲಮ್ಸ್ ವಿಸೇಸ್ ಕಾಮನ್ ಹೆಲ್ತ್ ಪ್ರಾಬ್ಲಮ್ ಇವಾಗ ನೋಡಿದ್ರೆ ನಾನು ಹೇಳಿದೆ ಕೊಲೆಸ್ಟ್ರಾಲ್. ನಿಮ್ಮ ಕೊಲೆಸ್ಟ್ರಾಲ್ ಸರಿ ಇರಬೇಕಾದ್ರೆ ನೀವು ಫುಡ್ ಸರಿ ಮಾಡಿ. ಟ್ಯಾಬ್ಲೆಟ್ಸ್ ಹತ್ರ ಲಾಸ್ಟ್ ಆಪ್ಷನ್. ಫುಡ್ ಸರಿ ಮಾಡಿ, ನಿಮ್ಮದು ಫಿಸಿಕಲ್ ಆ್ಯಕ್ಟಿವಿಟಿ ಸರಿ ಮಾಡಿ. ಅದೊಂದು. ನೆಕ್ಸ್ಟು ನಮ್ಮ ಇಂಡಿಯನ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ನಾವು ಸಾಲ್ಟ್ ಜಾಸ್ತಿ ಸೇವನೆ ಮಾಡ್ತೀವಿ. ಸಾಲ್ಟ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಫಾರ್ ಹೈಪರ್ ಟೆನ್ಷನ್, ಬಿ ಪಿ ತೊಂದರೆಗೆ. ಸೊ ಆದಷ್ಟು ನಮ್ಮ ದೇಹಕ್ಕೆ ಎಷ್ಟು ಬೇಕು ಪರ್ ಡೇ ಎಷ್ಟು ಗ್ರಾಮ್ಸ್ ಅಂತ ಇರುತ್ತೆ, ಮೈಕ್ರೋಗ್ರಾಮ್ಸು, ಜಾಸ್ತಿ ಸಾಲ್ಟ್ ಯೂಸ್ ಮಾಡಬೇಡಿ ಆದಷ್ಟು. ದಟ್ ಈಸ್ ಒನ್ ಥಿಂಗ್. Now most important information I want to give is about our food habits. Food, okay? Now Indians, that too we South Indians, we are carbohydrate consuming community. If any food tawali nanu, there will be carbohydrate. There will be high glycemic index food ante. Generally you observe madadaga when you go to a doctor, what they will tell? ರೈಸ್ ಕಡಿಮೆ ತಿನ್ನಬೇಕು, ಚಪಾತಿ ಸ್ವಲ್ಪ ತಗೊಳ್ಳಿ, ಸ್ವಲ್ಪ ವಾಕಿಂಗ್ ಮಾಡಿ. ಇದು ನಾನು ನನ್ನ ಮೆಡಿಕಲ್ ಕಾಲೇಜ್ ಡೇಸಿಂದ 3 times ಕೇಳ್ತೀನಿ. ಬಟ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ರೈಸ್ ಆಗಲಿ, ರಾಗಿ ಆಗಲಿ, ವೀಟ್ ಆಗಲಿ, ಎಲ್ಲ ಪ್ರಮಾಣದಲ್ಲೂ ಗ್ಲೂಕೋಸ್ ಇದ್ದೇ ಇರುತ್ತೆ. ರೈಸಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ವೀಟಲ್ಲಿ ಫೈಬರ್ ಇರೋದು ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಇನ್ಫ್ಯಾಕ್ಟ್ ರಾಗಿ ಇಟ್ ಈಸ್ ಸಾಫ್ಟ್ ಫುಡ್, ಅದು ಇನ್ನೂ ಹೈ ಗ್ಲೈಸಮಿಕ್ ಜಾಸ್ತಿ, ಅದು ಇನ್ನೂ ಜಾಸ್ತಿ ಇರುತ್ತೆ. ಬಿಕಾಸ್ ಮುದ್ದೆ ಇಸ್ ವೆರಿ ಸಾಫ್ಟ್. ಓಕೆ, ಮೈ ಫಸ್ಟ್ ಸಜೆಷನ್ ಟು ಯು ಈಸ್, ಇಂಗ್ಲೀಷಲ್ಲಿ ಒಂದು ವರ್ಡ್ ಇದೆ ಸಟೈಟಿ. ಇದು ನಾನು ನನ್ನ ಫಾದರ್ಗೂ ಹೇಳ್ತಾ ಇರ್ತೀನಿ. ಮೈ ಫಾದರ್ ಈಸ್ ಟೇಕಿಂಗ್ ಮೆಡಿಸಿನ್ ಫಾರ್ ಡಯಾಬಿಟೀಸ್, he takes medicine for blood pressure, all age related. These are the metabolic changes which happen. So ಗಾಬರಿ ಪಡಬೇಕಂತ ಏನಿಲ್ಲ. ಇದನ್ನು ನಾವು ಯಾವ ಥರ ನಿಯಂತ್ರಣ ಮಾಡ್ಕೋಬೇಕು, ದಟ್ ಈಸ್ ಇಂಪಾರ್ಟೆಂಟ್. ಸೊ ಆದಷ್ಟು ಇವತ್ತಿಂದನೇ